ಸಾಯಂಕಾಲ ಒಂದು 7-7:30 ಸಮಯದಲ್ಲಿ ಅಂಜನಾ ಅಂತ 53 ವರ್ಷದವರು ಕುತ್ತಿಗೆಗೆ ಸ್ಟ್ರಾಂಗ್ಯುಲೇಷನ್ ಆಗಿ ಅಡುಗೆ ಮನೆಯಲ್ಲಿ ಸತ್ತು ಬಿದ್ದಿರ್ತಾರೆ. 7:15 ಗಂಡ ಬಂದು ನೋಡ್ತಾನೆ. ನೋಡಿ ಆಮೇಲೆ ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ನಂತರ ರಾತ್ರಿ 11 ಗಂಟೆ ಮೇಲೆ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಮ್ಮ ಪೊಲೀಸ್ನವರೆಲ್ಲ ಬಂದು ತನಿಖೆ ಮಾಡ್ತಿದ್ದಾರೆ. ಸ್ವಲ್ಪ ಸುಳಿವಿದೆ, ಪತ್ತೆ ಆಗ್ತದೆ. ಥ್ಯಾಂಕ್ ಯು. ಅದೇ ಸತ್ತವ್ರ ಮೇಲೆ ಇದ್ದಿದ್ದು ಮಂಗಳಸೂತ್ರ, ಒಂದು ಕಿವಿ ಓಲೆ, 2 ಕೈಯಲ್ಲಿದ್ದು ಉಂಗುರ ಮಿಸ್ಸಿಂಗ್ ಇದೆ ಅಂತ ಹೇಳ್ತಾರೆ. ಈಗ ಮನೆಯಲ್ಲೆಲ್ಲ ಚೆಕ್ ಮಾಡ್ತಿದ್ದಾರೆ, ಹೆಣ್ಮಕ್ಳು ಬಂದಿದ್ದಾರೆ, ಚೆಕ್ ಮಾಡ್ತಿದ್ದಾರೆ. ಇನ್ನೇನಾದ್ರು ಹೋಗಿದೆ ನೋಡಬೇಕು. ಕೈಯಲ್ಲಿ ಇಚ್ಕಿ, ಕುತ್ತಿಗೆ ಇಚ್ಕಿ ಸಾಯಿಸಿರೋದು. ಅದೇ ಮೈ ಮೇಲಿದ್ದು ಒಡವೆ ಹೋಗಿದೆ ಅಂತ ಹೇಳ್ತಾರೆ. ಸರ್, ಇತ್ತೀಚೆಗೆ ಈ ಬೆಳಗಾವಿ ಸಿಟಿಯಲ್ಲಿ ಸುಮಾರು ಕಳೆದ ಒಂದು ವಾರದಲ್ಲಿ 20ಕ್ಕೂ ಅಧಿಕ ಈ ಕಳ್ಳತನ ಪ್ರಕರಣಗಳಾಗ್ತಿವೆ. ಬೆಳಗಾವಿ ಸಿಟಿ ಪೊಲೀಸರು ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆ ನಾವು ಮಾಡ್ತಿಲ್ಲ, ಜನ ಮಾಡ್ತಿದ್ದಾರೆ. ಅದರಲ್ಲೇ ಇದು ಮಾಡಿದ್ದೀವಿ. ಈಗ ಬರ್ತಾ ಇರ್ಬೇಕಾದ್ರೆ ಅದ್ರ ಬಗ್ಗೆನೇ ನಾನು ಮಾತಾಡ್ಕೊಂಡು ಬಂದಿದ್ದು. ಸಸ್ಪೆಕ್ಟ್ ಆಗಿದ್ದಾರೆ ಯಾರು ಅಂತ ಹಿಡಿಬೇಕಷ್ಟೇ. ಈಗ ಕಳ್ಳತನ ಮಾಡಿದಾರ ಅಥವಾ ಬೇರೆ ಏನೋ? ಇದು ಕಳ್ಳತನದ್ದು ಅನ್ಸಲ್ಲ, ನೋಡೋಣ. ತನಿಖೆಯಲ್ಲಿ ಪೂರ್ಣ ಆದಮೇಲೆ ಅದ್ರ ಬಹಿರಂಗ ಆಗ್ತದೆ. ಮನೆಯವರು ಯಾರಾದ್ರ ಮೇಲೆ ಡೌಟ್ ಕೊಟ್ಟಿದ್ದಾರೆ ಅಥವಾ ಏನು? ಇನ್ನೂ ಸದ್ಯಕ್ಕೆ ಇದರಲ್ಲಿ ಏನು ಹೇಳಲಿಕ್ಕೆ ಬರೋದಿಲ್ಲ. ಮನೆ ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳನ್ನ ಪೂನಾಗೆ ಮದುವೆ ಮಾಡಿಕೊಟ್ಟಿದ್ರು. ಗಂಡ ಹೆಂಡತಿ ಇಬ್ಬರೇ ಇರ್ತಿದ್ರು. ಸತ್ತವ್ರು ಏನಿಲ್ಲ, ಹೌಸ್ ವೈಫು, ಗಂಡ ಆಟೋ ಡ್ರೈವರ್.